ಸ್ಮಗ್ಲಿಂಗ್ ಸುಂದರಿ ರನ್ಯಾ ರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಸಾಕಷ್ಟು ಚುರುಕು ಪಡ್ಕೊಳ್ತಾ ಇದೆ. ಅನೇಕ ವಿಚಾರಗಳು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಈ ರನ್ಯಾ ರಾವ್ ಈ ಪ್ರಕರಣದಲ್ಲಿ ಹಾಗಾದ್ರೆ ತಗಲಾಕೊಂಡಿದ್ದು ಹೇಗೆ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಆಗಿರುವ ಮಾಹಿತಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ರನ್ಯಾ ಬಂಧನದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ನಂಬಿದವರೇ ಚಿನ್ನದ ರಾಣಿ ರನ್ಯಾಗೆ ಗುನ್ನಾಯ್ತ. ಹಾಗಾದ್ರೆ ಡಿಆರ್ಐ ಅಧಿಕಾರಿಗಳಿಗೆ ರನ್ಯಾ ಚಿನ್ನ ಸಾಗಾಟದ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಅದು ಯಾವ ರೀತಿಯಾಗಿ ಸಿಕ್ಕಿತ್ತು? ರನ್ಯಾ ಪತಿ ಜಿತಿನ್ ಕಾಂಗ್ರೆಸ್ ನಾಯಕರಿಗೆ ಮಾಹಿತಿ ಸೋರಿಕೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ನಿಂದ ರೋಸಿ ಹೋಗಿದ್ದ ಪತಿ ಜಿತಿನ್ ರನ್ಯಾ ಜೊತೆ ನಂಟು ಹೊಂದಿದ್ದಂತ ಸಚಿವರ ವಿರೋಧಿಗಳಿಂದ ಈ ಮಾಹಿತಿ ಸೋರಿಕೆ ಆಯ್ತಾ? ಯಾವ ರೀತಿಯಾಗಿ ಡಿಆರ್ಐ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ಸಿಕ್ಕಿತ್ತು? ಹಾಗಾದ್ರೆ ಸಚಿವರ ರಾಜಕೀಯ ವಿರೋಧಿಗಳಿಂದ ಮಾಹಿತಿ ಸೋರಿಕೆ ಆಯ್ತಾ? ಸಚಿವರನ್ನ ರಾಜಕೀಯವಾಗಿ ಕುಗ್ಗಿಸುವ ಸಲುವಾಗಿ ಲಾಕ್ ಮಾಡಿದ್ರ? ರನ್ಯಾ ಹಾಗೂ ಸಚಿವರ ನಂಟಿನ ಬಗ್ಗೆ ಗೊತ್ತಿದ್ದವರಿಂದಲೇ ಮಾಹಿತಿ ಸೋರಿಕೆ ಆಗಿತ್ತ? ಎಲ್ಲ ಹಿನ್ನೆಲೆಯಲ್ಲೂ ಕೂಡ ಈಗ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸಚಿವರನ್ನ ಮುಳುಗಿಸೋದಕ್ಕೆ ರನ್ಯಾ ವಿಷಯವನ್ನ ಡಿಆರ್ಐ ಅಧಿಕಾರಿಗಳಿಗೆ ನೀಡಿದ್ರ ಹಾಗಾದ್ರೆ ಮಾಹಿತಿಯನ್ನ? ರನ್ಯಾ ಸಿಕ್ಕಿಬಿದ್ರೆ ಸಚಿವರ ಹೆಸರು ಕೂಡ ಬಯಲಾಗುತ್ತೆ. ಸೊ ಈ ರೀತಿಯಾಗಿರುವಂತ ಲೆಕ್ಕಾಚಾರ ಕೂಡ ಇತ್ತು ಅನ್ನುವಂತ ವಿಚಾರಗಳು ಈ ಸಂದರ್ಭದಲ್ಲಿ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಪ್ರಮುಖವಾಗಿ ರನ್ಯಾ ರಾವ್ಗೆ ಯಾರು ಸಹಾಯವನ್ನ ಮಾಡಿದ್ರು ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಅನೇಕ ಕುತೂಹಲಕಾರಿ ವಿಚಾರಗಳು ಬಯಲಾಗ್ತಾ ಇದೆ. ಅದರಲ್ಲೂ ಕೂಡ ಸಚಿವರ ಜೊತೆಗೆ ನಂಟಿತ್ತು ಅನ್ನುವಂತ ಹಿನ್ನೆಲೆಯಲ್ಲಿ ಆ ಒಂದು ವಿಚಾರದ ಕಾರಣದಿಂದಾಗಿ ರನ್ಯಾ ರಾವ್ ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ಲ. ಹಾಗಾದ್ರೆ ಬನ್ನಿ, ಬಗ್ಗಿನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ರನ್ಯಾ ರಾವ್ ಸಿಕ್ಕಾಕೊಂಡಿರುವಂತ ವಿಚಾರ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದ್ರೆ, ಇದರ ಹಿನ್ನೆಲೆಯಲ್ಲಿ ರಾಜಕೀಯ ಲೆಕ್ಕಾಚಾರಗಳು ಕೂಡ ಇತ್ತು. ಸೊ ಈ ರೀತಿಯಾಗಿರುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇದಕ್ಕೆ ಪೂರಕವಾಗಿ ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ರಮೇಶ್? ಮಧುಕರ್, ಅಂದ್ರೆ ರನ್ಯಾ ರಾವ್ನ 3ನೇ ತಾರೀಕು ಡಿಆರ್ಐ ಅಧಿಕಾರಿಗಳು ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಅದರ ವಶಕ್ಕೆ ಪಡಿತಾರೆ. ಅಂದ್ರೆ ಈಕೆ ವರ್ಷಗಳಿಂದ ಹಲವು ಬಾರಿ ದುಬೈಗೆ ಹೋಗಿ ಚಿನ್ನವನ್ನು ತೆಗೆದುಕೊಂಡು ಬಂದು ಈ ರೀತಿಯ ಸ್ಮಗ್ಲಿಂಗ್ ಮಾಡ್ತಾ ಇದ್ಲು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಇಷ್ಟೊಂದು ನಿರಂತರವಾಗಿ ಸ್ಮಗ್ಲಿಂಗ್ ಮಾಡ್ತಾ ಇದ್ದಂತ ರನ್ಯಾ ಈಗ ಸಿಕ್ಕಿಬಿದ್ದದ್ದು ಹೇಗೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಬಯಲಾಗ್ತಾ ಇರುವಂತದ್ದು. ಅಂದ್ರೆ ಮದುವೆಯಾಗಿ 3 ತಿಂಗಳಾಗಿತ್ತು. 3 ತಿಂಗಳಲ್ಲಿ ಆಕೆಯ ಒಂದಷ್ಟು ವ್ಯವಹಾರಗಳು, ಗುಪ್ತ ಮಾತುಕತೆಗಳು ಮತ್ತೆ ಬೇರೆ ಬೇರೆ ಆಕೆಯ ನಡವಳಿಕೆಗಳ ಬಗ್ಗೆ ಆಕೆಯ ಪತಿ ಜತಿನ್ ಹುಕ್ಕೇರಿ ಅವರಿಗೆ ಒಂದಷ್ಟು ಅನುಮಾನಗಳಿತ್ತು. ಹಾಗಾಗಿ ಅದರಿಂದ ರೋಸಿ ಹೋಗಿದ್ದಂತ ಜತಿನ್ ಎಲ್ಲ ಒಂದ್ ಕಡೆ ಕೆಲ ರಾಜಕೀಯ ಪ್ರಮುಖರಿಗೆ ಈ ರೀತಿಯಾದಂತಹ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾರೆ. ಆ ರಾಜಕೀಯ ವ್ಯಕ್ತಿಗಳು ಎಲ್ಲ ಒಂದ್ ಕಡೆ ಅವರಿಗೆ ಗೊತ್ತಿರುತ್ತೆ ಏನು ಈ ರನ್ಯಾ ರಾವ್ ಕೆಲ ಮಂತ್ರಿಗಳ ಜೊತೆ, ಕೆಲ ಸಚಿವರ ಜೊತೆ ನೇರವಾದಂತಹ ಸಂಪರ್ಕವನ್ನು ಹೊಂದಿದ್ದಾರೆ ಅನ್ನೋದು. ಅಂದ್ರೆ ಯಾವ ಸಚಿವರ ಜೊತೆ ರನ್ಯಾ ಈ ರೀತಿಯಾದ ಒಡನಾಟವನ್ನು ಹೊಂದಿದ್ದು ಮತ್ತೆ ಅವರ ಕೃಪಾ ಕಟಾಕ್ಷದಿಂದ ಈ ರೀತಿಯಾದಂತಹ ಸ್ಮಗ್ಲಿಂಗ್ ಮಾಡ್ತಾ ಇದ್ರು, ಅವರನ್ನ ಸಿಕ್ಕಿ ಬೀಳಿಸುವ ಅನ್ನುವಂತ ಕಾರಣಕ್ಕಾಗಿ ಆ ಒಂದಷ್ಟು ರಾಜಕೀಯ ಮುಖಂಡರು ಅಂದ್ರೆ ಈ ರೀತಿಯಾದಂತಹ ಡಿಆರ್ಐ ಅಧಿಕಾರಿಗಳಿಗೆ ಮಾಹಿತಿಗಳನ್ನ ಕೊಟ್ಟರು ಅನ್ನುವಂಥದ್ದು ಕೂಡ ಮಾಹಿತಿ ಇರುವಂತದ್ದು. ಅಂದ್ರೆ ಮೂಲತಃ ಜತಿನ್ ಈ ಒಂದು ಮಾಹಿತಿಯನ್ನ ಹೊರಗಡೆ ಹಾಕುವಂತ ಪ್ರಯತ್ನಗಳನ್ನ ಮಾಡಿದ ಸಂದರ್ಭದಲ್ಲಿ ಅದು ಕೆಲ ನಾಯಕರು, ಕೆಲ ರಾಜಕೀಯ ಪ್ರಮುಖರಿಗೆ ಈ ವಿಷಯವನ್ನು ಹೇಳಿದ ಸಂದರ್ಭದಲ್ಲಿ ಅವರು ಆ ಸಚಿವರ ಮೇಲಿನ ಜಿದ್ದನ್ನ ತೀರಿಸಿಕೊಳ್ಳಿಕ್ಕೆ ಅಥವಾ ಅವ್ರಿಗೆ ಎಲ್ಲ ಒಂದ್ ಕಡೆ ರಾಜಕೀಯ ಆಗದೆ ಇರುವಂತಹ ಈ ವಿಚಾರವನ್ನ ಏನಾದರೂ ಡಿಆರ್ಐ ಅಧಿಕಾರಿಗಳಿಗೆ ಕೊಟ್ಟಿದ್ದೆ ಅದರಲ್ಲಿ ಡಿಆರ್ಐ ಅಧಿಕಾರಿಗಳು ರನ್ಯಾನ ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಆ ಸಚಿವರಿಗೂ ಕೂಡ ಈ ರೀತಿಯ ತೊಂದರೆ ಆಗುತ್ತೆ, ಇದೆಲ್ಲವೂ ಕೂಡ ಹೊರಗಡೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಮಾಹಿತಿಗಳನ್ನ ಕೊಟ್ರ ಅನ್ನುವಂಥದ್ದು ಮಾಹಿತಿಗಳು ಆಗ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಜತಿನ್ ಕೂಡ ಏನು ವಿಚಾರಣೆಗೆ ಒಳಪಡಿಸಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಆದ್ರೆ ಅವ್ರನ್ನ ಆರೋಪಿ ಸ್ಥಾನದಲ್ಲಾಗ್ಲಿ ಅಥವಾ ಅವ್ರನ್ನ ಅನುಮಾನಿಸುವಂತ ನಿಟ್ಟಿಗೆ ಡಿಆರ್ಐ ಅಧಿಕಾರಿಗಳು ಹೋಗದೆ ಇರುವಂತದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿರುವಂತದ್ದು. ಹಾಗಾಗಿ ಮಾಹಿತಿಯನ್ನ ಲೀಕ್ ಮಾಡಿದಂತ ಮಾಹಿತಿಯನ್ನ ಅಧಿಕಾರಿಗಳಿಗೆ ಕೊಟ್ಟಂತ ಮೂಲ ಜತಿನ್ ಆಗಿದ್ರು. ಅದು ರಾಜಕೀಯ ಪ್ರಮುಖರು, ಆ ಒಂದು ಕಾಂಗ್ರೆಸ್ನ ನಾಯಕರು ಇದೇ ಕಾಂಗ್ರೆಸ್ನ ಸಚಿವರ ವಿರುದ್ಧದ ಒಂದಷ್ಟು ಮಾಹಿತಿಗಳನ್ನ ಡಿಆರ್ಐ ಅಧಿಕಾರಿಗಳಿಗೆ ರನ್ಯಾ ಜೊತೆಗಿನ ಒಡನಾಟದ ಬಗ್ಗೆ ಮಾಹಿತಿಗಳನ್ನ ಕೊಟ್ಟರು ಅನ್ನುವಂಥದ್ದು ಕೂಡ ಮಾಹಿತಿಗಳಿಗೆ ಗೊತ್ತಾಗ್ತಿರುವಂತದ್ದು. ಹಾಗಾಗಿ ಒಂದು ಮಾಹಿತಿ ಲೀಕ್ ಆಗಿರುವಂತದ್ದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಸ್ಮಗ್ಲಿಂಗ್ ನಲ್ಲಿ ಯಾರೆಲ್ಲ ಇದ್ದಾರೆ ಮತ್ತೆ ಈಗಾಗಲೇ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ರನ್ಯಾ ಮತ್ತೆ ಮತ್ತೊಬ್ಬನನ್ನ ತರುಣ್ ರಾಜನ್ನ ಅರೆಸ್ಟ್ ಮಾಡಿದಂತ ಡಿಆರ್ಐ ಅಧಿಕಾರಿಗಳು ಈ ಒಂದು ಸಿಂಡಿಕೇಟ್ ನಲ್ಲಿ ಇನ್ ಯಾರೆಲ್ಲ ಇರಬಹುದು ಅನ್ನೋ ನಿಟ್ಟಿನಲ್ಲಿ ಏನೋ ತನಿಖೆ ಮಾಡ್ತಾ ಇರುವಂತದ್ದು. ಆ ತನಿಖೆ ಸಚಿವರವರೆಗೂ ಹೋಗುತ್ತಾ ಅನ್ನುವಂಥದ್ದು. ಅಂದ್ರೆ ಅವರಿಗಿದ್ದಂತ ಕೃಪಾ ಕಟಾಕ್ಷ ಆಗ್ಲಿ ಅಥವಾ ಅವರ ಹೆಸರುಗಳನ್ನ ಬಳಕೆ ಮಾಡಿಕೊಂಡು ಈ ಸ್ಮಗ್ಲಿಂಗ್ ಅನ್ನ ರನ್ಯಾ ರಾವ್ ಆಗ್ಲಿ ಮತ್ತೆ ಈ ಒಂದು ಸಿಂಡಿಕೇಟ್ ಮಾಡ್ತಾ ಇದ್ರು ಅಂತಂದ್ರೆ ಎಷ್ಟರ ಮಟ್ಟಿಗಿನ ಇವರ ಸಂಪರ್ಕ ಇತ್ತು ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂತದ್ದು.
ಹಾಗಾಗಿ ಈ ವಿಚಾರ ಬಯಲಿಗೆ ಬಂದದ್ದು ಒಂದು ಮನೆಯಿಂದ, ಅಂದ್ರೆ ಆಕೆಯ ಪತಿಯಿಂದ ಮಾಹಿತಿ ಲೀಕ್ ಆದ್ರೂ ಕೂಡ ಕಾಂಗ್ರೆಸ್ನ ಕೆಲ ನಾಯಕರುಗಳು ಈ ವಿಚಾರವನ್ನ DRI ಅಧಿಕಾರಿಗಳಿಗೆ ಕೊಟ್ಟರು ಅನ್ನುವಂತಹದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತದ್ದು. ಎಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇರುವಂತದ್ದು. ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ಅದರಲ್ಲಿ ಇನ್ನು ಯಾರೆಲ್ಲ ಈ ಒಂದು ಬಲೆಯಲ್ಲಿ ಬೀಳಬಹುದು ಮತ್ತೆ ಸಚಿವರವರೆಗೂ ತನಿಖೆ ಹೋಗುತ್ತಾ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ಮಧುಕರ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.